ಇದೇ ಕಾರಣಕ್ಕೆ 7 ದಿನ ಕಾಲಾವಕಾಶ ಕೇಳಿದ್ರ ಪ್ರಜ್ವಲ್ ರೇವಣ್ಣ. ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರಂತೆ ಹಾಸನದ ಮೈತ್ರಿ ಅಭ್ಯರ್ಥಿ. ಮೇ 15ರಂದು ಮ್ಯೂನಿಚ್ನಿಂದ ಪ್ರಜ್ವಲ್ ಡಿಪಾರ್ಚರ್ ಆಗ್ತಾರೆ, ಅಲ್ಲಿಂದ ಹೊರಡ್ತಾರೆ. ಮೇ 16ರಂದು ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾರಂತೆ ಪ್ರಜ್ವಲ್ ರೇವಣ್ಣ. ಮಧ್ಯರಾತ್ರಿ 12:30 ಸುಮಾರಿಗೆ ಬಂದಿಳಿಯುವ ಪ್ರಜ್ವಲ್ ಲುಫ್ತಾನಾ ಏರ್ಲೈನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಲುಫ್ತಾನ್ಸಾದಲ್ಲೇ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಏಪ್ರಿಲ್ 27 ಹೇಳಿದ್ರು. ಇದೇ ಕಾರಣಕ್ಕೆ 7 ದಿನ ಕಾಲಾವಕಾಶ ಕೇಳಿದ್ರ ಪ್ರಜ್ವಲ್ ರೇವಣ್ಣ. ಒಂದು ಕಡೆ A1 ಆರೋಪಿ ರೇವಣ್ಣ ಅವರು ಇವತ್ತು ಮಧ್ಯಾಹ್ನ ಹಾಜರಾಗ್ತಾರೆ SIT ಮುಂದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಪ್ರಜ್ವಲ್ ರೇವಣ್ಣ 15ರಂದು ಮ್ಯೂನಿಚ್ನಿಂದ ಹೊರಡ್ತಾರೆ, 16ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಿಂದೆ SIT ತಂಡದ ಮುಂದೆ ಹಾಜರಾಗ್ತಾರ ಹಾಗಾದ್ರೆ ರೇವಣ್ಣನವರು ಅಂತ ನೋಡ್ಬೇಕು ಏನ್ ಆಗತ್ತೆ. 12:30 ಸುಮಾರಿಗೆ ಬಂದ್ ಇಳಿತಾರಂತೆ. 16ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ಲುಫ್ತಾನ್ಸಾ ಏರ್ಲೈನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದರ ನಡುವೆ ಅಪ್ಪ ಮಗ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹಾಜರಾಗದೆ ಹೋದ್ರೆ ಕಾನೂನಿನ ಕುಡಿಕೆ ಬೀಳುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್. ನ್ಯೂಸ್ ಡೆಸ್ಕ್ ಅಲ್ಲಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ವೆಂಕಟೇಶ್, ಈ ವಿಡಿಯೋ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ರಾಜ್ಯದ ಮಾನಾನೇ ಹರಾಜಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತ ರೇವಣ್ಣನವರು ಇವತ್ತು SIT ಮುಂದೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಬಗ್ಗೆ ಏನಾದ್ರೂ ಅಪ್ಡೇಟ್ ಲಭ್ಯವಾಗಿದೆಯಾ? ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗಲೇ SIT ಅಧಿಕಾರಿಗಳು ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇವತ್ತು ರೇವಣ್ಣನವರು ಹಾಜರಾಗ್ತಾರೆ SIT ತನಿಖೆಗೆ ಅಂತಿದೆ. ಏನಾದ್ರೂ ಅಪ್ಡೇಟ್ ಲಭ್ಯವಾಗ್ತಿದ್ಯಾ ಕುರಿತು? ಪವಿತ್ರ, ಏನಂತ ಹೇಳಿದ್ರೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತಹದ್ದು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ FIR ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರುವಂತದ್ದು. ಇದಕ್ಕೆ ವಿದೇಶದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು, 7 ದಿನಗಳ ಕಾಲ ಅವಕಾಶ ಬೇಕು ಅಂತ ಹೇಳಿ. ಇದಕ್ಕೆ ಈಗಾಗಲೇ ಏನು ಅವರು ಕಳಿಸಿದಂಥ ಟ್ವೀಟ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಕೂಡ ನಿನ್ನೆ SIT ಅಧಿಕಾರಿಗಳಿಗೆ ತೆರಳಿ 7 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಿ ಕೂಡ ಆ ಒಂದು ಪತ್ರವನ್ನು ಕೂಡ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು 7 ದಿನಗಳ ಕಾಲಾವಕಾಶ ಕೇಳಿದ್ರೆ ಇವತ್ತು SIT ಅಧಿಕಾರಿಗಳ ಮುಂದೆ ರೇವಣ್ಣ ಅವರು ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಈಗಾಗಲೇ ಅವರ ಆ ಫ್ಯಾಮಿಲಿ ಜೊತೆ ಮತ್ತು ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಮಧ್ಯಾಹ್ನ ಹಾಜರಾಗ್ತಾರಾ ಮತ್ತೆ ಹೇಳಿಕೆಯನ್ನು ಕೊಡ್ತಾರಾ ಅನ್ನೋದು ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಅವರು ಬರದೇ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಮತ್ತೊಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡುವಂತಹದ್ದು. ಯಾಕಂದ್ರೆ 41A ಬಾರ್ನಲ್ಲಿ 41A ಅಂದ್ರೆ ಅಡಿಯಲ್ಲಿ ಈ ಪ್ರಕರಣ ದಾಖಲಿಸಿಕೊಂಡಿರೋದ್ರಿಂದ 3 ನೋಟಿಸ್ ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇವತ್ತು ಒಂದು ನೋಟಿಸ್ ಅನ್ನು ಕೂಡ ಇವತ್ತು ಬರದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ನೋಟಿಸ್ ಅನ್ನು ಇಶ್ಯೂ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ವಿದೇಶದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಕೂಡ ಮೇ 15ನೇ ತಾರೀಕು ಅಲ್ಲಿಂದ ಡಿಪಾರ್ಚರ್ ಆಗ್ತಾರೆ ಅಂತ ಹೇಳಿ ಒಂದು ಫ್ಲೈಟ್ ಟಿಕೆಟ್ ಏನು ಬುಕ್ ಆಗಿದೆ ಅದು ಕೂಡ ಇರುವಂತದ್ದು. ಮೇ 16ನೇ ತಾರೀಕು ಒಂದು 2:30 ಸುಮಾರಿಗೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರೋದು. ತದನಂತರ ಅವರು ಅದೇ ದಿನ ಬಂದು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಮತ್ತೊಂದು ಒಂದು ಕಾಲಾವಕಾಶವನ್ನು ಕೇಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು CM ಸಿದ್ದರಾಮಯ್ಯನವರೇ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು ಕೇಂದ್ರಕ್ಕೆ. ಅವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಹೇಳಿ. ಈಗಾಗಲೇ ಈ ಎಲ್ಲ ಪ್ರಕರಣಗಳ ಬೆಳವಣಿಗೆಗಳ ಮಧ್ಯೆ ಕೂಡ ರಾಜಕೀಯ ನಾಯಕರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಈ ಪ್ರಕರಣ ಆಗುವ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಅದನ್ನ ಅವರನ್ನು ಯಾಕೆ ಬಿಟ್ಟರು ಅಂತ ಹೇಳಿ ಕೂಡ ಕೇಳ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಏನು ಒಂದು ಟ್ವೀಟ್ ಮಾಡಿದ್ದಾರೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾರೆ. ಅಂದ್ರೆ ಮತ್ತೆ ಕಾಲಾವಕಾಶವನ್ನು ಕೇಳ್ತಾರೆ
ಹೇಳ್ತಾರಾ ಅಥವಾ ತೆಗೆದುಕೊಂಡಿರುವಂತಹ ಒಂದು ಕಾಲಾವಕಾಶ ಏನಿದೆ ಅದರಲ್ಲೇ ಬಂದು ಮೀಟ್ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಪವಿತ್ರ. ಎಸ್ ವೆಂಕಟೇಶನ ಪ್ರಜ್ವಲ್ ರೇವಣ್ಣ ಅವರು 7 ದಿನ ಟೈಮ್ ಅನ್ನ ಕೇಳಿದ್ದಾರೆ. ಇನ್ ಕೇಸ್ ಮತ್ತು ಏನಾದ್ರೂ ದೂಡ್ತಾರಾ ಅಂತ, ಯಾಕಂದ್ರೆ ಇಂತಹ ವಿಚಾರಗಳಲ್ಲಿ ಸಿಕ್ಕಾಕೊಳ್ಳೋದಿಕ್ಕೆ ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು ಒಂದ್ ಹೆಜ್ಜೆ ಹಿಂದೇಟನ್ನ ಹಾಕ್ತಾ ಇರ್ತಾರೆ. ಹಾಗಾಗಿ ಪವಿತ್ರ, ಈಗ ಏನು ಕೊಟ್ಟಿರುವಂತಹ ನೋಟಿಸ್ಗೆ ಈಗಾಗಲೇ ಅವರು ಕಾಲಾವಕಾಶವನ್ನು ಕೇಳಿದ್ದಾರೆ. ಒಂದು ವೇಳೆ ಆ ಒಂದು ಕಾಲಾವಕಾಶದಲ್ಲಿ ಬರದೇ ಇದ್ರೆ ಮತ್ತೊಂದು ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇರುತ್ತೆ. ಈ 2 ನೋಟಿಸ್ಗೆ ಅವರು ಉತ್ತರ ಕೊಡದಂತ ಸಂದರ್ಭದಲ್ಲಿ ಖುದ್ದು SIT ಅಧಿಕಾರಿಗಳೇ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಈಗಾಗಲೇ ಏನು ಅವರು 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಕೂಡ ಬರಬೇಕಾಗುತ್ತೆ. ಕಾನೂನು ಒಂದು ತಜ್ಞರ ಸಲಹೆಯನ್ನು ಪಡೆದುಕೊಂಡು ಸೊ ಅವರು ಅಲ್ಲಿರುವಂಥದ್ದು ಅಂದ್ರೆ ಈಗಾಗಲೇ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿರುವಂಥದ್ದು 15ನೇ ತಾರೀಕು. ಸೊ 16ನೇ ತಾರೀಕು ಅವರು ಬಂದು ಹಾಜರ ಆಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಪವಿತ್ರ. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರಿಗೆ ಸಂಕಷ್ಟ ಅಂತೂ ಸುರುಳಿ ಸುತ್ತಕೊಂಡಿದೆ. ಇವತ್ತು ರೇವಣ್ಣ ಅವರು ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನೋಡೋಣ ಮಧ್ಯಾಹ್ನದ ನಂತರ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅಂತ.